ಯಜಮಾನ ಬಹಳ ಆಕರ್ಷಕ ಶಬ್ದ. ಯಜಮಾನನ ಹೊಣೆಗಾರಿಕೆ ಎಷ್ಟೇ ಇದ್ದರೂ ಈ ಸ್ಥಾನ ಇಷ್ಟಪಡುವವರ ಸಂಖ್ಯೆಯೇ ಹೆಚ್ಚು. ಹಿಂದೆ ಅವಿಭಜಿತ ಕುಟುಂಬಗಳೇ ಇದ್ದಾಗ ಯಜಮಾನರ ಸಂಖ್ಯೆಯು ಕಡಿಮೆ ಇದ್ದರೂ ಕುಟುಂಬಗಳಿಗೆ ಅಗಾಧ ರಕ್ಷಣೆ ಇತ್ತು. ಇಂದೆಲ್ಲವೂ ವಿಭಜಿತ ಕುಟುಂಬಗಳು. ಕುಟುಂಬದ ಸದಸ್ಯರ ಸಂಖ್ಯೆಯೂ ಕಡಿಮೆ. ಹಿಂದೆ ಕುಟುಂಬಕ್ಕೆ ಓರ್ವ ಯಜಮಾನನಿದ್ದರೆ ಇಂದು ಕುಟುಂಬಕ್ಕೆ ಸಹ ಯಜಮಾನನಿರುವುದು ಇರಬಹುದು. ಕುಟುಂಬದ ಯಜಮಾನ ಯೋಗ್ಯನಿದ್ದಲ್ಲಿ ಅಂತಹ ಕುಟುಂಬಗಳ ಸಮೂಹವು ಉತ್ತಮ ನಾಯಕನನ್ನೇ ಪಡೆದೀತು. ಇಂತಹ ಉತ್ತಮ ನಾಯಕರ ಸಂಖ್ಯೆ ಜಾಸ್ತಿಯಾದಾಗ ಆ ಸಮಾಜ, ಸಮುದಾಯವು, ಕೊನೆಗೆ ರಾಷ್ಟ್ರವೂ ಉತ್ತಮ ಸಂಸ್ಕಾರಯುತ ನಾಯಕರನ್ನು ಹೊಂದುವುದು ಸಾಧ್ಯವಾಗಬಹುದು. ಉತ್ತಮ ಯಶಸ್ವಿ ಯಜಮಾನನಾಗಲು 18 ಅಂಶಗಳ ಮಾರ್ಗಸೂಚಿ ಹಿರಿಯರಿಂದ ಹೇಳಲ್ಪಟ್ಟಿದೆ. ಸದಾ ಗಮನ ನೀಡಲೇಬೇಕಾದ ವಿಷಯಗಳು ಈ ಮಾರ್ಗಸೂಚಿಯಂತೆ ಹೀಗಿವೆ: ಅತಿಥಿ ವಿಬುಧ ಮೈತ್ರಿ, ರಾಜಸೇವಾಗ್ನಿಹೋತ್ರಿ, ಪಶು ಕೃಷಿ ಧನ ವಿದ್ಯಾ, ಬಾಲಭಾರ್ಯಾಚ ದಾಸಾಹ, ಗೃಹ ಗೃಹ ಋಣ ರೋಗ, ಲೋಕವಾರ್ತೇಂದ್ರಿಯಾಣಂ, ಕ್ಷಣಮಪಿ ಚ ಮುಪೇಕ್ಷಾ ಕುರ್ವತೆ ಕಾರ್ಯನಾಶಃ. ಇವುಗಳ ಬಗ್ಗೆ ಸ್ವಲ್ಪ ಉಪೇಕ್ಷೆ ಮಾಡಿದರೂ ಕೆಲಸವೇ ಕೆಡುತ್ತದೆ ಎಂದು ಹೇಳಲಾಗಿದೆ. ಈ 18 ವಿಚಾರಗಳ ಬಗ್ಗೆ ಸ್ವಲ್ಪ ವಿಮರ್ಶಿಸೋಣ. ಅತಿಥಿಗಳ ಬಗ್ಗೆ ಆದರವನ್ನು, ಸೌಜನ್ಯವನ್ನು ಹೊಂದಿರಬೇಕು. ತನ್ನ ಬಗ್ಗೆ ಇತರರ ಅಭಿಪ್ರಾಯ ತಿಳಿಯಲು ಇದೊಂದು ಮೂಲವೆಂದೂ ಅರಿತಿರಬೇಕು. ವಿದ್ವಾಂಸರ ಬಗ್ಗೆ ಗೌರವವಿರಬೇಕು. ಇದರಿಂದ ಸಮಾಜದಲ್ಲಿ ತನ್ನ ಬಗ್ಗೆ ಸದಭಿಪ್ರಾಯ ರೂಪಿಸಿಕೊಳ್ಳಬಹುದು. ಮಿತ್ರರು, ಇಲ್ಲಿ ತನ್ನ ಉತ್ಕರ್ಷ ಸಂತೋಷವನ್ನೇ ಬಯಸುವ ಮಿತ್ರನನ್ನು ಗುರುತಿಸಿಕೊಳ್ಳುವುದು ಬಹಳ ಮುಖ್ಯ. ಇಂತಹವನೊಂದಿಗೆ ತನ್ನ ಸಂತೋಷ ದುಗುಡಗಳನ್ನು ಹಂಚಿಕೊಳ್ಳುತ್ತಾ ಪರಸ್ಪರ ಸಮಾಲೋಚನೆಯಿಂದ ಎಂತಹ ಸಮಸ್ಯೆಗಳಿಗಾದರೂ ಪರಿಹಾರ ದೊರಕಿಸಿಕೊಳ್ಳಬಹುದು. ರಾಜಸೇವಕರು ಅಂದರೆ ಇಂದು ವಿವಿಧ ಸರಕಾರಿ ಇಲಾಖೆಗಳ ಹಾಗೂ ಸಂಘ ಸಂಸ್ಥೆಗಳ ಸಿಬ್ಬಂದಿ, ನೌಕರರು ಎಂದು ತಿಳಿಯಬೇಕು. ಸನ್ನಿವೇಶಕ್ಕೆ ತಕ್ಕಂತೆ ಸೌಹಾರ್ದತೆಯಿಂದ ಇದ್ದು ಇವರನ್ನು ಯಾವ ಕಾಲಕ್ಕೂ ಎದುರು ಹಾಕಿಕೊಳ್ಳಬಾರದು. ಅಗ್ನಿಹೋತ್ರಿ ಎಂದರೆ ಪ್ರಕೃತದ ವರ್ತಮಾನ ಕಾಲದಲ್ಲಿ ಲೋಕ ಕಲ್ಯಾಣಕ್ಕಾಗಿ ನಿಸ್ವಾರ್ಥತೆಯಿಂದ ದುಡಿಯುವವರು ಎಂದರ್ಥ. ಇವರಿಗೂ ಯಥಾಶಕ್ತಿ ನೆರವಾಗಬೇಕು. ಪಶು ಕೃಷಿ ಇದು ಆಯಾ ಕುಟುಂಬದ ಪ್ರಧಾನ ಆದಾಯ ಮೂಲವೆಂದು ತಿಳಿದು ಈ ಬಗ್ಗೆ ಆದ್ಯ ಗಮನದ ಬಗ್ಗೆ ನೆನಪಿಸಿದೆ. ಪಶು ಎಂದರೆ ಕುಟುಂಬದೊಂದಿಗೆ ಪೂರಕವಾಗಿರುವ ಪಶುಗಳೆಂದು ತಿಳಿದು ಇವುಗಳ ಬಗ್ಗೆಯೂ ಗಮನ ಇರಲಿ ಎಂದು ಸೂಚಿಸಿದೆ. ಧನ, ಕುಟುಂಬದ ಆದಾಯವೇನು, ವೆಚ್ಚವೇನು, ಸಾಲ ಇದೆಯೇ, ಇದ್ದರೆ ಮರುಪಾವತಿ ಹೇಗೆ ಸಾಗಿದೆ, ಉಳಿತಾಯವೇನಿದೆ, ಮುಂದಿನ ಯೋಜನೆಗಳ ಬಗ್ಗೆ ವ್ಯವಸ್ಥೆಯನ್ನು ಇತ್ಯಾದಿ ಬಜೆಟ್ ಮಾಡಿಕೊಳ್ಳಲು ಇಲ್ಲಿ ವ್ಯವಸ್ಥೆ ಹೇಳಿದೆ. ವಿದ್ಯಾ, ಕಲಿಯುವಿಕೆ ನಿರಂತರವಾಗಿ ಸಾಗಬೇಕಾದ ಪ್ರಕ್ರಿಯೆ. ಪ್ರತಿಯೋರ್ವನ ಕೊನೆಯವರೆಗೂ ಆತ ಕಲಿಯಲಿಕ್ಕೆ ಇರುತ್ತದೆ. ಹೀಗೆ ತನ್ನ ಹಾಗೂ ಕುಟುಂಬದವರಿಗೆ ಆಗಬೇಕಾದ ಜ್ಞಾನಾರ್ಜನೆ, ಯಾವ ಯಾವ ಕ್ಷೇತ್ರ, ಈ ಬಗೆಯ ಚಿಂತನೆ ಯಜಮಾನನ ಹೊಣೆಗಾರಿಕೆ. ಕುಟುಂಬದ ಮಕ್ಕಳ ಬಗ್ಗೆ, ಅವರ ಭವಿಷ್ಯದ ಬಗ್ಗೆ, ಹಾಗೆಯೇ ತನ್ನ ಸಹಧರ್ಮಿಣಿ ಆಕೆಯ ಬಗ್ಗೆಯೂ ಗಮನ ಅವಶ್ಯ. ಒಂದಿಗೆ ತನ್ನ ವ್ಯವಹಾರಗಳಿಗಾಗಿ ನೆಚ್ಚಿಕೊಂಡಿರುವ ಕಾರ್ಮಿಕರು, ಸಿಬ್ಬಂದಿ, ಈ ಬಗ್ಗೆ ಹೆಚ್ಚಿನ ನಿಗಾ ಸದಾ ಬೇಕು. ಅವರು ಎದುರು ಬೀಳದ ಹಾಗೆ ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಿಸಲು ಅವರಿಗೆ ನೀಡಬೇಕಾದ ಸವಲತ್ತುಗಳ ಬಗ್ಗೆ ಯೋಜನೆ ಬೇಕೇ ಬೇಕು. ಪರಿಹಾರ, ದುರಸ್ತಿಗಳನ್ನು ಚಿಂತಿಸಬೇಕು. ಸಾಲ, ಕಾಯಿಲೆಗಳ ಬಗ್ಗೆ ವಿಚಾರಣೆ, ಪರಿಹಾರಕ್ಕೆ ಕಾರ್ಯೋನ್ಮುಖತೆ ಬೇಕೇ ಬೇಕು. ಲೋಕವಾರ್ತೆ ಎಂದರೆ ತನ್ನ ಸುತ್ತಮುತ್ತಲಿನ ವಿದ್ಯಮಾನಗಳನ್ನು ಅರಿತು ಇನ್ನೊಬ್ಬನಿಂದ ಮೋಸ ಹೋಗದಂತೆ ತಿಳಿದವನಾಗಿರಲು ವ್ಯವಸ್ಥೆ ಬೇಕು. ಕೊನೆಗೆ ಆದರೆ ಬಹಳ ಮುಖ್ಯವಾಗಿ ಇಂದ್ರಿಯಗಳ ಬಗ್ಗೆ ಎಚ್ಚರಿಕೆ. ಅವುಗಳಿಗೆ ತಾನು ದಾಸನಾಗದಂತೆ ಹಾಗೂ ತನ್ನ ಅಂಕೆಯಲ್ಲಿ ಇವು ಇರುವಂತೆ ನೋಡಬೇಕಾದುದು ಅತಿ ಅವಶ್ಯ. ಹೀಗೆ ಈ ಎಲ್ಲ ವಿಚಾರಗಳ ಬಗ್ಗೆ ಸದಾ ಜಾಗೃತನಾಗಿ ವ್ಯವಹರಿಸುವ ವ್ಯಕ್ತಿ ಉತ್ತಮ ಯಜಮಾನ, ನಾಯಕನಾಗಲು ಸಾಧ್ಯ. ಅಂತಹ ಯಜಮಾನ ನಾಯಕತ್ವ ನಮಗೆ ಸದಾ ಸಿಗಲಿ ಎಂದು ಹಾರೈಸೋಣ.